ನಮಸ್ತೆ ವೀಕ್ಷಕರೇ. ರಮೇಶ್ ಜಾರಕಿಹೊಳಿಯ ಮೇಲೆ ಇದ್ದಂತಹ ಪ್ರಕರಣಕ್ಕೆ ಸಂಬಂಧಿಸಿದಂಥ ಸಿಡಿ ಪ್ರಕರಣವು ಒಂದಾಗಿದೆ. ಆ ಸಿಡಿ ಪ್ರಕರಣದಿಂದ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಸಹ ನೀಡಲಾಗಿದೆ. ಆದರೆ ಆ ಸಿಡಿ ಪ್ರಕರಣ ಅವರಿಗೆ ಬೆನ್ನು ಬಿಡದೆ ಬೇತಾಳದಂತೆ ಕಾಡ್ತಾನೆ ಇದೆ. ಇವಾಗ ಏನಾಯಿತು, ಅದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ಅಪ್ಡೇಟು ಎಂಬುದನ್ನು ತಿಳ್ಕೊಬೇಕಾದ್ರೆ ಈ ವಿಡಿಯೋನು ಸಂಪೂರ್ಣವಾಗಿ ನೋಡಲೇಬೇಕು. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಬೇಕಾದ್ರೆ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ. ರಮೇಶ್ ಜಾರಕಿಹೊಳಿ ಯಾವುದೋ ಒಂದು ಯುವತಿಯ ಜೊತೆ ಯಾವುದೋ ರೀತಿಯ ಸಂಬಂಧ ಹೊಂದಿದ್ದಾರೆ ಅನ್ನೋ ಸಿಡಿ ಬಿಡುಗಡೆಯಾಗಿ ಅವರು ರಾಜೀನಾಮೆ ಕೊಡುವಂತಕ್ಕೂ ಸಹ ಬಂದಿದೆ. ಅದು ಬಂದಾಗಿತ್ತು. ಆಮೇಲೆ ದಿನಕರ್ ಅವರು ಕಂಪ್ಲೇಂಟು ಸಹ ರೈಸ್ ಮಾಡಿದರು. ಆದರೆ 6 ದಿನದ ನಂತರ ಆ ಕಂಪ್ಲೇಂಟನ್ನು ಹಿಂಪಡೆದುದು ಉಂಟು. ಈಗ ರಮೇಶ್ ಜಾರಕಿಹೊಳಿ ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತ ಹೇಳಿ SITಯ ವಿಚಾರಣೆಯನ್ನು ಮಾಡೋಕೆ ಮುಂದಾಗಿದ್ದಾರೆ. ಸರ್ಕಾರ ಅದಕ್ಕೆ ಒಪ್ಪಿಗೆ ಸಹ ನೀಡಿದ್ದಾರೆ. SITಯಿಂದ ವಿಚಾರಣೆ ನಡೆಸಬೇಕು, ರಮೇಶ್ ಜಾರಕಿಹೊಳಿ ಯಾವುದೇ ರೀತಿಯ ತಪ್ಪಿಲ್ಲ ಅಂತ ಸರ್ಕಾರವು ಹೇಳುತ್ತಿದೆ. ಆಮೇಲೆ ಇದರಿಂದ ಯಡಿಯೂರಪ್ಪ ಅವರು ನನಗೆ ಮತ್ತೆ ಸಚಿವ ಸ್ಥಾನ ಕೊಡ್ತಾರೆ ಅನ್ನೋ ಭರವಸೆಯಲ್ಲಿದ್ದಾರೆ ರಮೇಶ್ ಜಾರಕಿಹೊಳಿ. ಆದರೂ ಯಡಿಯೂರಪ್ಪ ಅವರು ಅದಕ್ಕೆ ಜಾಸ್ತಿ ತಲೆನೇ ಕೆಡಿಸ್ಕೋತಾ ಇಲ್ಲ. ಇತ್ತ ಕುಮಾರಸ್ವಾಮಿ ಅವರು ಅದಕ್ಕೆ ಹುಳಿ ಎಣ್ಣೆದಾಗೆ ಹೇಳ್ತಿದ್ದಾರೆ. ಅದೇನಂತ ಅಂದರೆ ರಮೇಶ್ ಜಾರಕಿಹೊಳಿ ಮಾಡಿದ ತಪ್ಪುಗಳನ್ನು ನಮ್ಮ ಸರ್ಕಾರ ಮುಚ್ಚಿ ಹಾಕೋಕೆ ಪ್ರಯತ್ನ ಪಡ್ತಾ ಇದೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ. ಹೌದು, ಇತ್ತ ರಮೇಶ್ ಜಾರಕಿಹೊಳಿ ಅವರು ಏನು ಮಾಡ್ತಿದ್ದಾರೆ ಅಂತಂದರೆ ತಮ್ಮ ಕಾಲ ಮೇಲೆ ತಾನೇ ದೊಡ್ಡ ಚಪ್ಪಡಿ ಕಲ್ಲನ್ನು ಏರ್ಕೊಂಡಿದ್ದಾರೆ. ಅದು ಯಾಕೆ ಅಂತಂದರೆ ಅವರು ತಮ್ಮ ಹೇಳಿಕೆಯಲ್ಲಿ ಏನಂತ ಹೇಳಿದ್ದಾರೆ ಅಂದರೆ ಬೆಳಗಾವಿಯ ಜನರು ತುಂಬಾ ಇಷ್ಟ, ಮರಾಠಿಯ ಜನರು ತುಂಬಾ ಇಷ್ಟ, ಮರಾಠಿಗರು ನಮಗೆ ತುಂಬಾ ಇಷ್ಟ, ಆದರೆ ಈ ಕನ್ನಡಿಗರು ನನಗೆ ಇಷ್ಟ ಇಲ್ಲ, ಅವರು ಹೇಳೋ ಮಾತಿನೇ ಸರಿಯಾಗಿ ಕೇಳೋದಿಲ್ಲ, ಅವರಿಂದ ನಾನು ತುಂಬಾ ಬರ್ಬಾದಾಗಿದ್ದೀನಿ ಅಂತೆಲ್ಲ ಹೇಳಿದ್ದಾರೆ. ಇದರಿಂದ ಕನ್ನಡಿಗರು ಆಕ್ರೋಶಕ್ಕೆ ಒಳಗಾದಂತಹ ಹಾಗೆ ಅವರು ಮುಂದೆ ಯಾವುದೇ ರೀತಿಯ ಎಲೆಕ್ಷನ್ ಅನ್ನು ನಿಂತರೂ ಸಹ